ವಂಶಿ ಅವರೇ, ವಂಶಿ ಅವರೇ, ಯಾಕೇನಾಯ್ತು? ಹುಷಾರಾಗಿದ್ದೀರಾ ತಾನೆ? ಮನೇಲಿ ನಡೀತಿರೋದಕ್ಕೆಲ್ಲ ಮಾಯನೇ ಕಾರಣ ಅಂತ ಕೃಷ್ಣನಿಗೆ ಹೇಳ್ಬಿಡ್ಲಾ? ವಿಷಯ ಗೊತ್ತಾದ್ರೆ ಅವನೇ ನನಗೆ ಸಹಾಯ ಮಾಡ್ಬೋದು. ಜ್ಯೋತಿಷ್ ಹೇಳಿದ್ದು ಸರಿಯಾಗೇ ಇದೆ. ಮನೇಲಿ ಬಿರುಕು ಮೂಡಕ್ಕೆ ಅವರಿಬ್ರೇ ಕಾರಣ. ಅವರಿಬ್ರು ಮನೆಗೇನಾದ್ರು ಅಪಾಯ ಮಾಡಿ ವಂಶಿಯವ್ರ ಹೆಸರು ಹೇಳ್ಬಿಟ್ರೆ? ನಾನು ಕೃಷ್ಣನಿಗೆ ಹೇಳಿದ್ರೆ ಅವನೇನೋ ನಂಬ್ತಾನೆ, ಆದ್ರೆ ಕೋದಂಡ ಭಾವನ್ ನಂಬ್ಸಕ್ಕೆ ನನಗೆ ಸಾಕ್ಷಿ ಬೇಕು. ಈ ಮದುವೆ ಟೈಮಲ್ಲಿ ಇವ್ರಿಗೆ ಇದನ್ನೆಲ್ಲ ಹೇಳಿದ್ರೆ ಸುಮ್ಮನೆ ಗಾಬರಿ ಆಗ್ತಾರೆ. ಖುಷಿಯಾಗಿರೋ ಟೈಮಲ್ಲಿ ಸುಮ್ಮನೆ ಮನ್ಸು ಹಾಳು ಮಾಡೋದು ಬೇಡ. ಕೃಷ್ಣ, ಕೃಷ್ಣ, ಸುಮ್ಮನೆ ಗಾಡಿ ಯಾಕೆ ನಿಲ್ಸಿದ್ಯಾ? ಟೈಮ್ ಆಯ್ತು, ಹೊರಡು. ಬೃಂದಾವನ ಥರ ಇದ್ದಿದ್ ನಮ್ಮ ಮನೆನ ಆ ರಾಕ್ಷಸಿಯರು ಬಂದು ನರ್ಕ ಮಾಡ್ಬಿಟ್ರು. ನಮ್ಮ ಮಧ್ಯೆ ಬಿರ್ಕು ಮೂಡ್ಸಕ್ಕೆ ಇದೆಲ್ಲ ಬೇಕು ಅಂತ ಮಾಡ್ತಾ ಇದ್ದಾರೆ. ನಾನು ಮಾತಾಡಿದ್ ಕೇಳಿ ಪಾಪ ಅಕ್ಕನಿಗದಷ್ಟು ನೋವಾಗಿದೆಯೋ. ಕೋದಂಡ, ಬಾ, ಏನಾದ್ರೂ ಬೇಕಿತ್ತಾ? ಕೂತ್ಕೊಳ್ಳೋ. ಅಕ್ಕ, ನಿನಗೆ ನನ್ನ ಮೇಲೆ ಕೋಪ ಇದ್ರೆ ಒಂದು ಮಾತು ಬೈದ್ಬಿಡು. ಆದರೆ ಹೀಗೆಲ್ಲ ಮಾತಾಡಿ ನನ್ನ ನೋಯಿಸ್ಬೇಡ. ನಿನಗೆ ಕೈ ಮುಗಿತೀನಿ. ಕೆಲ್ಸ ಮುಗಿದ್ಮೇಲೆ ಕಾಲ್ ಮಾಡು ಅಂತ ಹೇಳಿದೆ. ಇವನ್ ಯಾಕೆ ಇಷ್ಟೊತ್ತಾದ್ರೂ ಕಾಲ್ ಮಾಡಿಲ್ಲ? ಏನಾಯ್ತು? ಹೇಳಿ ಮೇಡಮ್. ಹಲೋ, ಏನಾಯ್ತು? ಅವ್ರಿಬ್ರು ಸಿಕ್ಕಿದ್ರಾ? ನಾವು ಅವ್ರನ್ನ ಫಾಲೋ ಮಾಡ್ತಾ ಇದೀವಿ. ಸರಿಯಾದ ಸಮಯ ನೋಡ್ಕೊಂಡು ಅಡ್ಡ ಹಾಕಿ ಎತ್ತು ಬಿಡ್ತೀವಿ. ಕೆಲಸ ಮುಗಿದ್ಮೇಲೆ ನಾನೇ ಕಾಲ್ ಮಾಡ್ತೀನಿ. ಮತ್ತೆ ಫೋನ್ ಮಾಡಬೇಡಿ. ಯಾರ ಹತ್ರ ಮಾತಾಡ್ತಾ ಇದ್ರಿ? ಹೇ, ನಿನ್ನೆ ಕೇಳ್ತಾ ಇರೋದು, ಯಾರ ಹತ್ರ ಮಾತಾಡ್ತಾ ಇದ್ದೆ? ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಿನ್ಗೆ ಗೊತ್ತಾಗುತ್ತಮ್ಮ. ಅಯ್ಯೋ ದೇವ್ರೆ, ಇನ್ನೇನ್ ಎಡವಟ್ ಕೆಲ್ಸ ಮಾಡಿದ್ಯೆ? ಏನಿಲ್ಲಮ್ಮ, ಇವತ್ತು ಆ ಕೃಷ್ಣ ಮತ್ತೆ ವಂಶಿ ಡೈರೆಕ್ಟ್ ಆಗಿ ಶಿವನ್ ಪಾದಕ್ ಸೇರ್ತಾರೆ, ಅದಂತೂ ಪಕ್ಕ. ಅಯ್ಯೋ, ಹೇ ಮಾಯಾ, ಅವ್ರಿಗೇನ್ ಮಾಡಿದ್ಯೆ? ನಾನೇನು ಮಾಡಿಲ್ಲ, ಆ ಮೆಕ್ಯಾನಿಕ್ ಇದಾನಲ್ಲ ಅವನ್ ಮಾಡ್ತಾನೆ. ಅಯ್ಯೋ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಸುಮ್ನಿರು ಅಂತ? ಮಾಯಾ, ಆ ಮೆಕ್ಯಾನಿಕ್ ಕಾಲ್ ಮಾಡಿ ಏನು ಮಾಡ್ಬೇಡ ಅಂತ ಹೇಳಮ್ಮ. ಏನಮ್ಮ ಹೇಳ್ತಿದ್ಯಾ? ಏಯ್, ನಾನು ಹೇಳ್ದಷ್ಟು ಮಾಡು, ಕಾಲ್ ಮಾಡು. ಅದೆಲ್ಲ ಆಗಲ್ಲ, ಇದು ನಮ್ಗೆ ಕರೆಕ್ಟ್ ಟೈಮ್. ನಿನ್ಗದೆಲ್ಲ ಗೊತ್ತಾಗಲ್ಲ, ಸುಮ್ನಿರು. ಏಯ್, ಯಾರ್ಗೆ ಗೊತ್ತಾಗಲ್ಲ?
ನಿಮ್ಮಮ್ಮ ಕಣೆ ನಾನು, ನನಗೆ ಗೊತ್ತಾಗಲ್ಲ ಅಂತ ಹೇಳ್ತೀಯಾ? ಮೊದ್ಲು ಆ ಹಾಳದವನಿಗೆ ಫೋನ್ ಮಾಡು, ಸುಮ್ನೆ ಇರು, ಏನು ಮಾಡ್ಬೇಡ ಅಂತ ಹೇಳು. ಆಗಲ್ಲ ಅಂದ್ರೆ ಆಗಲ್ಲಮ್ಮ. ಇವತ್ತು ಅವ್ರಿಬ್ರು ಹೆಣ ಬೀಳ್ಲೇಬೇಕು. ಯಾರ್ ಏನ್ ಹೇಳಿದ್ರು ಅದ್ ಮಾತ್ರ ನಿಲ್ಲಲ್ಲ. ಈ ಮಾಯ ಒಂದ್ಸಲ ನಿರ್ಧಾರ ಮಾಡಿದ್ಮೇಲೆ ಮುಗೀತು. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ಲ? ಬಾಯಿ ಮುಚ್ಕೊಂಡು ನಾನು ಹೇಳ್ದಷ್ಟು ಮಾಡು. ಫೋನ್ ಮಾಡು ಅವನ್ಗೆ, ಏನು ಮಾಡ್ಬೇಡ ಅಂತ ಹೇಳು. ಹೇಳಿ ಮೇಡಮ್. ಹಲೋ, ನೀನೇನು ಮಾಡೋದ್ ಬೇಡ, ಸುಮ್ನೆ ವಾಪಸ್ ಹೋಗು. ಅಲ್ಲ ಮೇಡಮ್, ಈಗ ತಾನೇ ಹೇಳಿದ್ರಿ ನೀವು ಆ ಡೀಲ್ ಮುಗಿಸಿ ಫೋನ್ ಮಾಡಿ ಅಂತ. ಈಗ ನೋಡಿದ್ರೆ ಈಗ ಹೇಳ್ತಾ ಇದ್ದೀರಾ? ನಾನ್ ಹೇಳ್ದಷ್ಟ್ ಮಾಡು ಸಾಕು. ಅವ್ರಿಗೇನು ಮಾಡ್ಬೇಡ, ಸುಮ್ನೆ ವಾಪಸ್ ಹೋಗು. ಇಷ್ಟ್ ಸಲ ಹೇಳಿದೀನಿ, ನಿನ್ನ ಮದುವೆ ಆಗೋ ತನಕ ಸುಮ್ನಿರು ಮಾಯಾ. ಅಲ್ವೇ, ಈ ದಿನಕ್ಕೋಸ್ಕರ ನಾನು ಎಷ್ಟು ವರ್ಷ ಕಾದಿದ್ದೀನಿ. 2 ದಿನ ಕಾಯಕ್ಕಾಗಲ್ವಾ ನಿನ್ಗೆ? ನಿನ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಸುಮ್ನೆ ಇದ್ಬಿಡು. ಮಾಡೋದೆಲ್ಲ ಮಾಡಿ ಆಮೇಲೆ ನಮ್ಮ ಅಂತ ನನ್ನ ಹತ್ರ ಬರ್ತಾಳೆ. ಹೇಳಿದ ಪುರಾಣನೇ ಅದ್ ಎಷ್ಟ್ ಸಲ ಹೇಳ್ತಾಳೋ. ಇವತ್ ಏನೋ ಒಂದ್ ಮಾಡ್ತಿದ್ದೆ, ಅದಕ್ಕೂ ಅಡ್ಡ ಬಂದು ಹಾಳ್ ಮಾಡ್ಬಿಟ್ಲು. ಆಗ ನಾನು ಆ ಥರ ಮಾತಾಡಬಾರ್ದಿತ್ತು. ಏನೋ ತಿಳಿದೆ ಕೆಟ್ಟಗಳಿಗೆ ನಿನ್ನ ತಮ್ಮ ಮಾತಾಡ್ಬಿಟ್ಟ ಅಂತ ಕ್ಷಮಿಸ್ಬಿಡಕ್ಕ. ಅಯ್ಯೋ ಕೋದಂಡ, ಏನ್ ಮಾಡ್ತಿದ್ಯಾ? ಎದ್ದೇಳು ಎದ್ದೇಳು. ಏನೋ ಇದು ಚಿಕ್ಕ ಮಕ್ಳ ತರ. ನೀನ್ ಯಾಕೆ ನನ್ ಕಾಲಕ್ಕೆ ಬೀಳ್ಬೇಕು? ಅಕ್ಕ, ನನಗೆ ನೀನು ಬೇರೆ ಅಲ್ಲ, ಅಮ್ಮ ಬೇರೆ ಅಲ್ಲ. ನನ್ನನ್ನು ತಮ್ಮನಿಗಿಂತ ಹೆಚ್ಚಾಗಿ ಒಂದು ತಾಯಿ ಮಗುನ್ ಬೆಳೆಸೋ ಥರ ಬೆಳೆಸಿದ್ಯಾ. ನಾನು ನಿನಗೆ ಆ ಥರ ಮಾತಾಡಬಾರ್ದಿತ್ತು ಅಕ್ಕ, ನನ್ನನ್ನು ಕ್ಷಮಿಸ್ಬಿಡು. ನೋಡು ಕೋದಂಡ, ಮನೆ ಅಂದ್ಮೇಲೆ ಒಂದ್ ಮಾತ್ ಬರುತ್ತೆ ಹೋಗುತ್ತೆ. ಅದಕ್ಕೆಲ್ಲ ಯಾಕೋ ಇಷ್ಟು ಬೇಜಾರ್ ಮಾಡ್ಕೋತೀಯಾ? ಹೋಗ್ಲಿ ಬಿಡು. ಆದರೂ ನಾನು ಆ ಥರ ಮಾತಾಡಬಾರ್ದಿತ್ತು. ಆಯ್ತು, ಸರಿ ಹೋಗ್ಲಿ ಬಿಡು ಅಂತ ಹೇಳ್ತಿದ್ದೀನಲ್ಲ. ಸರಿ, ಊಟ ಮಾಡಿದ್ಯಾ?